ಏಯ್ ಮಾನ ಮರ್ಯಾದೆ ಇಲ್ದವನೇ. ಅಲ್ಲ ಊರಾಗೆ ನಾಯಿ ಕಲ್ಲೆಸ್ಕೊಂಡು ಓಡಾಡ್ತೀಯಲ್ಲ, ಕಲ್ಲೆಸ್ಕೊಂಡು ಓಡಾಡೋಗು. ನನ್ನ ಮಗಳನ್ನ ಯಾಕಲ್ಲ ಮಾತಾಡ್ಸಕ್ಕೆ ಬಂದಿದ್ಯಾ ಬೋಳೆ ಮಗನೇ? ಅವಳನ್ನ ಯಾಕೆ ಮಾತಾಡ್ತೀಯ ನೀನು? ಅವಳೆಲ್ಲೋದ್ರೂ ಹೋಗಿ ಹಿಂದೆ ಫಾಲೋ ಮಾಡೋದು ಮಾತಾಡ್ಸೋದು ಎಲ್ಲ ಮಾಡ್ತೀಯಂತೆ. ಯಾಕಲ್ಲ ಸುಮ್ಮನಿರಕ್ಕಾಗಲ್ವೇನೋ? ಇಲ್ಲ ನನ್ನ ಮಗನೇ ಕಾಲಾಗಳ ತಂಡಿಕ್ಬಿಡ್ತೀನಿ. ನನ್ನ ಮಗಳ ಸುದ್ದಿ ಏನಾನ ಬಂದುಬಿಟ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ ಅಣ್ಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತೀನಿ ನೋಡು. ಅಲ್ಲ ನಾನು ಸುಮ್ಮನೆ ಮಾತಾಡಿಸಿದ್ದು. ನಮ್ಮಮ್ಮಯ್ಯ ಬಂದು ಕೇಳಿತ್ತಲ್ಲ ನಿಮ್ಮನ್ನ ಈ ಹುಡುಗಿನ ಮದುವೆ ಆಗುವಂತೆ ಅಂತ ಹೇಳಿ ನಮ್ಮಮ್ಮ ಹೇಳಿತ್ತು. ಅದಕ್ಕೇನೆ ನಿಮ್ಮಮ್ಮ ಹೇಳಿದ್ಲು ಅಂತ ನಾವು ಅವತ್ತೇ ಬಗಳಿಲ್ವೇನು? ಕೊಡೋಕ್ಕಾಗಲ್ಲ, ನಾವು ಕೊಡೋದಿಲ್ಲ, ನಾವಿನ್ನು ಓದಿಸ್ತೀವಿ ಅಂತೇಳಿ ಅವತ್ತೇ ಹೇಳಿದ್ದೀವಿ. ನೆಕ್ಕಕ್ಕೆ ಬಂದು ನನ್ನ ಮಗಳನ್ನ ಹಗ್ಲೆಲ್ಲ ಮಾತಾಡಿಸ್ತೀವಿ. ಅವ್ಳು ಕಾಲೇಜಿನ ತಕ್ಕ ಹೋಗಿ ಹಗ್ಲೆಲ್ಲ ಬಗ್ಗೆ ನೋಡೋದು, ಇಣಕಿನ ನೋಡೋದು, ಹಂಗೆಲ್ಲ ಮಾಡ್ತೀಯಂತೆ. ಯಾಕಲ್ಲ ಫರ್ ನನ್ನ ಮಗನೇ? ಒಪ್ಪರ್ ನನ್ನ ಮಗನೇ, ನನ್ನ ಮಗಳ ಸುದ್ದಿ ಏನಾನ ಬಂದ್ಬಿಟ್ಟೆ ಇನ್ನೊಂದ್ಸತಿ ಎಲ್ಲಾನ ಮಾತಾಡ್ಸೋದಾಗಲಿ ಅವ್ನು ನೋಡೋಕ್ಕಾಗಲಿ ಬರೋದು ಅದು ಮಾಡಿಬಿಟ್ರೆ ನೋಡಿ ಗ್ರಾಚಾರ ನೆಟ್ಗಿರೋದಿಲ್ಲ ನನ್ನ ಮಗನೇ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಬ್ಯಾಂಡೇಜ್ ಹಾಕಿಸ್ತೀನಿ. ಇವೆಲ್ಲ ಬಿಟ್ಬಿಡ್ಬೇಕು. ನನ್ನಂತ ಹುಡುಗ ನಾನು ಬಿಡ. ನೀನು ಯಾಕೆ ಲವ್ ಮಾಡಲ್ಲ ಹಿಂಗೆ ಅಂತ ಕೇಳ್ತೀಯಲ್ಲೋ ಮಾನ ಮರ್ಯಾದೆ ಇಲ್ದಾನಿ. ಅಲ್ಲ ನೀನು ಏನು ಮಾಡಿದ್ಯಾ ಅಂತ ಹೇಳಿ ಬಂದು ನನ್ನ ಮಗಳನ್ನ ಅಲ್ಲ ಕಣ, ನನ್ನ ಮಗಳನ್ನ ಮದುವೆ ಆದ್ರೆ ಒಂದು ಜೊತೆ ಬಟ್ಟೆ ಕೊಡ್ಸೋ ಯೋಗ್ಯತೆ ಐತೇನ ನಿನಗೆ? ಬಟ್ಟೆ ಕೊಡ್ಸೋ ಯೋಗ್ಯತೆ ಇಲ್ಲ. ಸುಮ್ಮನೆ ಇಲ್ಲಿ ನಾನು ನನ್ನಂಥ ಹುಡುಗ ಹಂಗೆ ಹಿಂಗೆ ಏನು ಸೀಮೆಕ್ಕಿಲ್ಲದ ಕಾರು ತಂದು ಓಡಾಡ. ಯಾರು ಬೇಡ ಅಂದರು? ನಾನು ಕಾರ್ ತತ್ತೀನಿ, ನಿನ್ನೆದ್ರಿ ಕಾರ್ನ ಓಡಾಡ್ತೀನಿ ಹಂಗೆ ಹಿಂಗೆ. ತಂದು ಓಡಾಡನ್ನ ಯಾರು ಬೇಡ ಅಂದಿಲ್ಲ. ತಂದು ಓಡಾಡು. ಯಾರೇನು ಕೇಳಲ್ಲ. ನಿನ್ನ ದುಡ್ಡು ನಿನ್ನ ಕಾಸು ಬೇರೆಯವ್ರಿಗೆಲ್ಲ ಯಾಕೋ ಬೊಗ್ಳಬೇಕು ನೀನು? ಯಾಕೋ ಬೊಗ್ಳಬೇಕು? ತಂದು ಓಡಾಡಲಿ, ಯಾರು ಬೇಡ ಅಂದರು? ನನ್ನ ಮಕ್ಕಳಿಗೆಲ್ಲನ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟು ಬೆಂಡ್ ಎಲ್ಸಿರೇನೆ ಕಲ. ಇಲ್ಲ ಅಂತಂದರೆ ನೋಡು ಇವನು ಮಾತು ಕೇಳಲ್ಲ ಇವನು. ಹೋಗಲೇ ಏನು ನೀನೇನು ಸಾಚಾನೆ? ನೀನು ಅವನೇನೆ. ನೀನು ಆ ಸುಸಕ್ಕನಿಗೆ ಮೋಸ ಮಾಡಿರೋದು. ಮೋಸ ಮಾಡಿದ್ಯಾ. ಏನು ದೊಡ್ಡದಾಗಿ ಇಲ್ಲಿ ಹೇಳಕ್ಕೆ ಬತ್ತೀಯ? ನಾನು ಕಾರ್ನಾಗ ಓಡಾಡ್ತೀನಿ. ನೀವು ಯಾಕೆ ಹೊಡಿಯೋದು? ನನ್ನ ಒದಿಬೇಡ್ರಿ, ಸುಮ್ಮನಿರ್ರಿ. ನನ್ನೇ ಹೊಡಿತಾ ಇದ್ದೀರಾ ನೀವು? ಅಯ್ಯೋ ಕಲಮ್ಮ ಯಾಕೆ ಹಂಗೆ ಹೋಯ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು ನಮ್ಮ ಹುಡುಗನ? ನೋಡ್ಕಲ್ಲ ಇವನು ಮಾತಾಡೋದ ಹೇಗೆ ಮಾತಾಡ್ತಾ ಇದ್ದಾನೆ. ಏನಿಲ್ಲ, ನನ್ನ ಬಗ್ಗೆ ಮಾತಾಡ್ಬಿಟ್ರೆ ನನ್ನ ಮಗನೇ. ಕಲಮ್ಮ ಬಿಡಮ್ಮ, ಒಯ್ಬೇಡ ಬಿಡು. ಯಾಕೋ ತಂದು. ಅಲ್ಲ ನನ್ನ ಮಗಳು ಕಾಲೇಜ್ಗೆ ವೈಟ್ ಇಲ್ಲಿ ಬಂದರೆ ಏನು ಹಂಗೇನೆ ಬಂದು ರೋಪ್ ಆಗ್ತಾ ಇದ್ದಾನೆ. ನೀನು ನನ್ನ ಲವ್ ಮಾಡಲ್ಲ ಅಂದೇಟ್ಕೆ ನಾನೇನು ಬಿಡೋದಿಲ್ಲ. ನೀನೇ ನನ್ನ ಹೆಂಡ್ತಿ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಮಗಳ ಮೇಲೆ ಆವಾಜ್ ಆಗ್ತಾ ಇದ್ದಾನೆ, ರೋಪ್ ಆಗ್ತಾ ಇದ್ದಾನೆ ನಿನ್ನ ಮಗ. ನಾನು ಅವತ್ತೇ ಹೇಳಿದ್ನ ಇಲ್ವೇ ಶಿಲ್ಪಿ ನಿನಗೆ? ಕೊಡೋದಿಲ್ಲ ಕಣೆ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ. ಇವನು ಯಾಕೆ ಮತ್ತೆ ನಾನು ಬಂದು ನನ್ನ ಮಗಳನ್ನ ಆಗ್ಲೆಲ್ಲ ಗೋಳೈಕೋಬೇಕು? ಯಾಕೆ ಗೋಳೈಕೋಬೇಕು ಅಂತ ಇವನು? ಅಯ್ಯೋ ಬಿಡ ನನ್ನ ತಾಯಿ, ಒಯ್ಬೇಡ್ರಿ ಬಿಡು. ಏನೋ ಚಂದು ಗೊತ್ತಾಗೋದಿಲ್ಲ, ನೀನು ಸುಮ್ಮನಿರೋಕ್ಕಾಗಲ್ವೇ? ಇವ್ರು ಎಷ್ಟೇ ಹೇಳಮ್ಮ, ನಾನು ಅಷ್ಟೇನೆ. ನಾನು ಲವ್ ಮಾಡ್ತಾ ಇದ್ದೀನಿ, ಇವ್ರು ನನಗೆ ಕೊಟ್ಟು ಮದುವೆ ಮಾಡಿಬಿಡ್ಬೇಕು ಅಷ್ಟೇನೆ. ಇವ್ರು ಎಷ್ಟು ಹೊಡೆದ್ರು ಬಿಡೋದ್ರು ನಾನೇನು ಬಿಡೋ ಅಂತವ್ನಲ್ಲ. ಮಾನ ಮರ್ಯಾದೆ ಇಲ್ದಾನೆ ಇನ್ನು ಮಾತಾಡೋದು ನೋಡು. ಇಂತ ನನಗೆಲ್ಲನ ಕಂಪ್ಲೇಂಟ್ ಕೊಡೋದು ನಡಿಯಪ್ಪ. ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಒಳಗೆ ಕರ್ಸಿದ್ರೆ ಗೊತ್ತಾಗೋದು ನನ್ನ ಮಕ್ಕಳಿಗೆ. ಅಲ್ಲ ಇನ್ನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾನೆ. ನೀನು ಯಾಕೆ ನಾನು ಲವ್ ಮಾಡಲ್ಲ ಅಂತ ಕೇಳ್ತಾನೆ. ನಾನು ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾನೆ. ದುಡ್ದು ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿರೋರು ಯಾರು ಬಿಲ್ಡಪ್ ಕೊಡಲ್ಲ. ಎಲ್ಲ ಮುಂದುವರಿದಿಲ್ದಿರೋರು ಯಾರು ಬಿಲ್ಡಪ್ ಕೊಡಲ್ಲ ಕಣೋ. ಯಾತ್ರೆಗೆ ಇಲ್ದಲೇನೆ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಇಲ್ಲಿ ಬಂದು ನಾನು ಹಂಗೆ ಕಾರ್ನಾಗ ಓಡಾಡ್ಕೊಂಡಿರ್ತೀನಿ ನಿನ್ನ ಕಣ್ಣು ಮುಂದೆನೆ ಅಂತ ಹೇಳ್ತೀಯಲ್ಲ. ಬಿಡು ಕಲಮ್ಮ. ಅವನೇನೋ ಮಾತಾಡ್ಯವನೆ, ಏನೋ ಗೊತ್ತಿಲ್ದಲೆ ಬಂದು ಮಾತಾಡ್ಯವನೆ. ಸುಮ್ಕಿರು, ನಾನೆಲ್ಲ ಹೇಳ್ತೀನಿ ಬಿಡು. ಬಿಡಪ್ಪ ಬಿಡು. ಅಲ್ಲ ಇವನೇನೇ ನ್ಯಾವ್ಯಾಗಿದ್ದಾನೆ ಮಂಗೆ. ಸುಸಕ್ಕನಿಗೆ ಮೋಸ ಮಾಡಿದ್ದಾನೆ. ಸುಸಕ್ಕನಿಗೆ ಮೋಸ ಮಾಡಿ ನನಗೆ ಹೊಡಿಯೋದಕ್ಕೆ ಬಂದಿದ್ದಾನೆ ಕಣಮ್ಮ ಇವನು. ಇವನು ಒಳ್ಳೆನಲ್ಲ ಇವನು. ನಮ್ಮಪ್ಪ ಒಳ್ಳೆಯವನಲ್ಲ ತಾನೇ, ಮತ್ತೆ ನನ್ನ ಮಾತಾಡಿಸ್ಬಾರ್ದು. ನಮ್ಮಪ್ಪ ಒಳ್ಳೆಯವನಲ್ಲ ಅನ್ನೋದು ಗೊತ್ತಿದ್ರು ನಾವು ಒಳ್ಳೆಯವರಲ್ಲ. ನಮ್ಮಪ್ಪ ಒಳ್ಳೆಯವರಲ್ಲ ಅಂದಮೇಲೆ ನಾವು ಒಳ್ಳೆಯವರಲ್ಲ. ಮಾತಾಡಿಸ್ಬಾರ್ದು. ಅಲ್ಲ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾನೆ. ನನಗೇನು ಕಮ್ಮಿ ಆಗೈತೆ ಹಂಗೆ ಹಿಂಗೆ. ನೀನು ನನ್ನ ಹೊಡೆದಾಟಿಗೆ ನಾನೇನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು? ಏನೇ ಅಂದರೆ ಬಿಡೋದಿಲ್ಲ. ಹಂಗೆ ನಾನು ಹಿಂಗೆ ನಾನು ಅಂತ ಹೇಳಿ ಸ್ಕೋಪ್ ಕೊಡ್ತಾ ಇದ್ದಾನೆ. ಅಲ್ಲ ದುಡ್ದು ಎಲ್ಲನ ಕಷ್ಟಪಡ್ದು ದುಡ್ದು ಮಾಡ್ಕೊಂಡು ಆಮೇಲೆ ಬಂದು ಸ್ಕೋಪ್ ಕೊಡಬೇಕು. ಯಾತ್ರೆ ಇಲ್ಲ ಅಂದ್ರೂ ಸುಮ್ಮನೆ ಬಂದು ಹುಡುಗಿಯರ್ತ ಸ್ಕೋಪ್ ಕೊಡೋದಲ್ಲ ನನ್ನ ಮಗನೇ. ಇನ್ನೊಂದ್ಸತಿ ನಮ್ಮ ಕಣ್ಣಿಗೆ ಏನಾರ ಕಾಣಿಸ್ಕ ನನ್ನ ಮಗನೇ. ಕಂಪ್ಲೇಂಟ್ ಕೊಟ್ಟು ನಿನ್ನ ಒಳಕ್ಕೆ ಹಾಕಿಸ್ಲಿಲ್ಲ, ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನೋಡು. ಇದೊಂದು ಸತಿ ಹೇಳಿದ್ದೀವಿ, ಅವತ್ತೇ ಹೇಳಿದ್ದೀವಿ ಇವಳಿಗೆ, ನಿಮ್ಮ ಅಮ್ಮಾಯಿಗೆ. ಇಲ್ಲಡಮ್ಮ ನಾವು ಕೊಡೋದಿಲ್ಲ, ನೀನು ಕೇಳಬೇಡ. ನಿನಗಂತೂ ಕೊಡೋದಿಲ್ವೋ? ನನ್ನ ಮಗಳು ಮದುವೆ ಆಗ್ದಂಗೆ ಹಂಗೆ ಇದ್ರ ಸಿಂತಕ್ಕೆ ನಿನ್ನಂತಳಿ ಕೊಟ್ಟು ನಿನ್ನಂತನಿಗೆ ಕೊಟ್ಟು ಮದುವೆ ಮಾಡಲ್ಲ ನಾವು. ಬಿಡೆ ಏನೋ ಮಾತಾಡ್ಸವ್ನಿ ಬಿಡು ಕಲಮ್ಮ. ನೀನೇನು ತಾಯಿ ನೀನು ತಳಾಗಿದ್ಯಾ? ಬಿಡೆ. ಇಲ್ಲ ಬಿಡೋದಿಲ್ಲ. ನೋಡಿ ಹೇಳ್ತಾ ಇದ್ದೀವಿ ಶಿಲ್ಪಿ, ನಿನ್ನ ಮಗನಿಗೆ ಇದೇ ಲಾಸ್ಟ್ ವಾರ್ನಿಂಗು. ಅಂತಿರ್ಗ ನನ್ನ ಮಗಳನ್ನ ನೋಡೋದಕ್ಕಾಗಲಿ ಮಾತಾಡ್ಸೋದಕ್ಕಾಗಲಿ ಏನೋ ಮಾತಾಡ್ಸಿದ್ದಾನೆ ಅಂತಂದರೆ ಅವನಿಗೆ ಗ್ರಾಚಾರ ಇದ್ದಾವೆ. ಏನೋ ತಿಳ್ಕೊಬಿಟ್ಟವನವನು. ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಅಂತ. ನಾವು ಇಲ್ಲೋಡು ಎಲ್ರಕ್ಕೊಂದು ಗತಿ ಮಾಡೇ ಬಿಡೋದು ಇಂಥ ನನ್ನ ಮಕ್ಕಳಿಗೆಲ್ಲನ.
ಒಳ್ಳೆ ಮಾತನಾಗ ಹೇಳಿದ್ದೇನೆ ಅರ್ಥ ಆಗಲ್ವೇ? ಬೇಡ ಕಣೋ ಬೇಡ ಕಣೋ, ಮಾತಾಡಿಸ್ಬೇಡ ಕಣೋ ಲೋಫರ್ ನನ್ನ ಮಗನೇ, ನಿನ್ನಂತ ನೀ ಕೊಡೋದಿಲ್ಲ, ನನ್ನ ಮಗಳು ಒಪ್ಪಿಗೆ ಮದ ಇಲ್ಲ, ನನ್ನ ಮಗಳಂತ ಕೆಲಸ ಮಾಡ ಅಂತಾಳಲ್ಲ ಅಂತ ಹೇಳಿದ್ರೆ ನನ್ನ ಮಗಳಿಂದ ಬಿದ್ದಿದ್ಯಾ? ಇನ್ಯಾವಳ ಸಿಗ್ಲಿಲ್ವೇನೋ ನಿನಗೆ? ಹೋಗೋ, ಮಸ್ತ ಸಿಗ್ತಾರೆ ಹುಡುಕ್ಯಂಡು ಹೋಗು. ನನ್ನ ಮಗಳು ಅಂತ ಮಾಡ ಅಂತಾಳಲ್ಲ, ಅಂತ ಮಾಡಾರ್ತಕ್ಕೆ ಹೋಗೋ. ಹೋಗಿ ನಿನಗೆ ಬೇಕಾದಳನ್ನ ಮದುವೆ ಆಗಿ ನೀನು ಚೆನ್ನಾಗಿರೋ, ಯಾರು ಬೇಡ ಅಂತಂದ್ರು. ಅಯ್ಯೋ ಬಿಡ್ತಾಯಿ ನಮ್ಮಮ್ಮ, ಅದು ಯಾಕಂಗೆ ಆಡ್ತೀಯ ಬಿಡು. ಅಯ್ಯೋ ಬಿಡೆ, ಎಲ್ಲ ಇವನು ಬಂದು ಇಂತಾಳ ಕೈ ಸಿಕ್ಕಾಕೊಂಡ ಹೋಗತ್ತ. ಅಯ್ಯೋ ಮಾತಾಡಿಸ್ಬೇಡ ಕಣ ಪಾಪ, ಬಾರು ಹೋಗನ್ ಬಿಡೆ, ಮಾತಾಡಿಸ್ಬಾರ. ನಾನು ಹೇಳ್ತೀನಿ, ನಾನು ಕರ್ಕೊಂಡೋಗಿ ಬುದ್ಧಿವಾದ ಹೇಳ್ತೀನಿ ಬಿಡಮ್ಮ. ಇಬ್ಬರೆಲ್ಲ ಸೇರ್ಕೊಂಡು ಹಿಂಗೆ ಒಯ್ದ್ರೆ ಏನನ್ ಯಾವನ್ಗೂ ಎದ್ರಿಕೆ ಅಂತಾನಲ್ಲ, ನಾನು ಇಂಥವಲ್ಲ ಯೋಸ್ಕಂಡು ಬಿಟ್ಟಿರ ಅಂತಾನು. ನಾನು ಈಗ ಮನ್ಸು ಮಾಡಿರೋ 50 ಜನ ಹುಡುಗರನ್ನ ಕರೆಸ್ತೀನಿ ಬೇಕಿದ್ರೆ. 50 ಜನ ಹುಡುಗರನ್ನ ಕರೆಸಿ ನಾನು ಎತ್ತಕೊಂಡೋಗಿ ಮದುವೆ ಆಗ್ಬೋತೀನಿ. ನಂತಗಂತ ಕೆಪಾಸಿಟಿ ಐತಿ. ನೀನು ಕೊಡ್ಲಿಲ್ವಾ, ಕೊಡಲ್ವಾ? ನಾನು ಇವತ್ತು ಹೋಗಿ ನಾನು ಮದುವೆ ಆಗಿ ಬರೋಕ್ಕೆ ಕೆಪಾಸಿಟಿ ಐತೆ ನನಗೆ. ಕೆಪಾಸಿಟಿ ಐತಂತೆ, ಕೆಪಾಸಿಟಿ. ನನ್ನ ಮಗನೇ ಕಂಪ್ಲೇಂಟ್ ಕೊಟ್ಟು ಬೆಂಡೆತ್ತಿಸ್ಬಿಟ್ರೆ ಎಲ್ಲ ಕೆಪಾಸಿಟಿ ಬರುತ್ತೆ ನಿನಗೆ. ನೋಡ್ಕಲ್ಲ ಹೆಂಗ್ ಮಾತಾಡ್ತಾ ಇದ್ದಾನೆ, ಇನ್ನೂ ಕೆಪಾಸಿಟಿ ಐತೆ ಅಂತ ಮಾತಾಡ್ತಾ ಇದ್ದಾನೆ. ಸುಮ್ಕಿರು ಚಂದ, ಮಾತಾಡ್ಬೇಡ, ಸುಮ್ಕಿರೋ. ಎಲ್ಲಾದ್ರೂ ನೋಡೋದು, ಅಲ್ಲಿ ಕಿಸಿಯೋದು, ಫಾಲೋ ಮಾಡ್ಕೊಂಡು ಬರೋದು, ಕಾಲೇಜ್ ಹತ್ರ ಎಲ್ಲ ಬರೋದು ಮಾಡ್ತಾನೆ. ಬಂದ್ರೆ ನನ್ನ ಪಾಡಿಗೆ ನಾನು ಬರ್ತೀನಿ. ನಾನೇ ನೀನು ಮಾತಾಡ್ಸಿದ್ದೀನ? ಅಲ್ಲ ಕಣೆ, ನಿಂದೊಳ್ಳೆ ಸೆನಕ್ಕಾತು. ಇಲ್ಲೆಲ್ಲೂ ನಿನ್ ಕಮ್ಮಂಗಿಲ್ಲ ರೋಡ್ನಾಗೆ ಅಂತಂದ್ರೆ ನಮಗೂ ಗೊತ್ತಾಗುತ್ತೆ. ನಿನ್ ಕಮ್ಮನ್ನ ಯಾರು ಬೇಡ ಅಂದಿಲ್ಲ. ನಿನ್ ಕಂಬ್ಲೇಳು. ಆದ್ರೆ ಇವ ಎಂತ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ, ಅಲ್ಲಿ ಹೋಗೋದು ಆಗ್ಲಲ್ಲ, ನಾ ಬಾಗ್ ಗೋಬಿ ಮಂಚೂರಿ ಕೊಡಿಸ್ನಿ, ಪಾನಿಪುರಿ ಕೊಡಿಸ್ನಿ ಅಂತ ನಿಂಗೆ. ಇವನ್ ಯಾಕೆ ಕೊಡಿಸ್ಬೇಕು? ಇವನ್ ಯಾವ ಊರನ್ನು ಕೊಡ್ಸಾಕ್ ನಮ್ಗೆ? ಇವನ್ ಯಾವನ್ ಕೊಡ್ಸಾಕ ಅಷ್ಟಕ್ಕೂ? ಏನು ಇಲ್ಲನಲ್ಲ ಮುಂದಾನಲ್ಲ, ಏನು ಯಾವನು? ಈಗ ಮಾತಾಡ್ಸಿದ್ಕೆ, ನನ್ನ ಮಗಳನ್ನ ಮಾತಾಡ್ಸಿದ್ಕೆ ರೆಡ್ ಡ್ಯಾಂಡಾಗಿ ನನ್ನ ಕೈ ಸಿಗೆ ಬಿದ್ದಿದ್ದಕ್ಕೆ ನಾನು ಇವತ್ತು ಇಟ್ಕೊಂಡಿರೋದು. ನಾವು ಸುಮ್ಮನೆ ಮಾತಾಡಲ್ಲ, ನಮಗೂ ಗೊತ್ತೈತೆ ಹೆಂಗೆ ಯಾರ್ತಾಗ ಹೆಂಗೆ ಮಾತಾಡಬೇಕು, ಯಾವಾಗ ಯಾರ ಹತ್ರ ಹೆಂಗಿರ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತೈತೆ. ನೀವು ಒಬ್ಬರೇ ಎಲ್ಲ ತಿಳ್ಕೊಂಡಿರೋರು. ಇವನಿಂದ ಇವಾಗ ತಪ್ಪಾಗೈತೆ, ಅದಕ್ಕೆ ನಾನು ಸರಿಯಾಗಿ ಹಿಡ್ಕೊಂಡಿರೋದು ನನ್ನ ಮಗನೇ. ನೀನೇನಂತ ಮಾತಾಡ್ತಿದ್ದ ನನ್ನ ಮಗಳತಾಗಿ? ಬಾ ಕರ್ಕೊಂಡೋಗಿ ಮದುವೆ ಆಗ್ಬತ್ತೀನಿ, ನಾನು ಏನೇ ಅಂದ್ರೆ ನೀನು ಬಿಡೋದಿಲ್ಲ. ನೀನು ಚಪ್ಪಲಿ ತಗೊಂಡು ಹೊಡೆದಿದ್ಯಾ ಅನ್ನೋದಕ್ಕೋಸ್ಕರ ನಾನು ಬಿಡೋದಿಲ್ಲ ನಿನ್ನ, ಏನೇ ಅಂದ್ರೆ ಬಿಡೋದಿಲ್ಲ. ಇಲ್ಲೋಡು, ನನ್ನಂತ ಹುಡುಗನ್ ನೀನು ಯಾಕೆ ಲವ್ ಮಾಡಲ್ಲ? ನಾನು ಯಾವಾಗೂ ಹೆದರಿಕೆಮ್ಮ ಅಂತಾನಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡದಾಗ ಏನೋ ಸ್ಕೋಪ್ ಕೊಡ್ತಿದ್ದಲ್ಲ. ಸರಿ ಆಯ್ತು ಬಿಡಮ್ಮ, ಇವಾಗ ಹೇಳ್ತೀವಿ, ಯಾಕೆ ಸುಮ್ಮನೆ ಇವಾಗ ದೊಡ್ಡ ಸಮಸ್ಯೆಗಳು ಮಾಡ್ಕೊಂಬದು ಬೇಡ, ಸುಮ್ಕಿರು. ಅವನು ಸಮಸ್ಯೆ ಮಾಡ್ಕೋಬಾರ್ದು ಅಂತಲೇ ಹೇಳ್ತಾ ಇರೋದು. ಅವತ್ತೇ ಹೇಳಿದ್ವಿ ತಾನೇ, ಮುಚ್ಕೊಂಡು ಇರ್ಬೇಕಾಗಿತ್ತು. ಸಮಸ್ಯೆ ಮಾಡ್ಕೋಬೇಕು ಅಂತ ಗೊತ್ತಾ ಇರೋದೇ ಇವನು. ನಾವು ಬಿಡ್ತೀವ? ಏನಿಲ್ಲ, ನಮ್ಮ ಸುದ್ದಿಗೆ ಏನಾನ ಬಂದ್ರೆ ಇವನು ಇನ್ನೂ ನಮ್ಮನ್ನು ನೋಡಿಲ್ಲ ಏನಂತ ತಿಳ್ಕೊಬಿಟ್ಟವನಿ. ಅದೇನು ಮಾಡ್ತೀರಾ ಮಾಡ್ರಿ, ನಾನಂತೂ ನಿಮ್ಮ ಮಗಳನ್ನ ಮದುವೆ ಆಗೇ ಆಗ್ತೀನಿ. ಹೆಂಗ್ ಮಾತಾಡ್ತಾನೆ? ನೋಡಿ ನಿನ್ ಮಗ ಹೆಂಗ್ ಮಾತಾಡ್ತಾನೆ. ಚಂದು ಬಾರಪ್ಪ, ಬಾರೋ ಬಾರೋ ಬಾರೋ, ಮನೆ ತಕ್ಕ ಹೋಗೋಣ, ಬಾರೋ ಸುಮ್ಮನೆ ಬಾರೋ. ಒಟ್ಟು ಸಮಸ್ಯೆನೇ ಬೇಡ. ಇಲ್ಲೋಡು, ಹೇಳ್ತಾ ಇದ್ದೀನಿ, ಇದೇ ಇಲ್ಲಿಗೆ ಕೊನೆ ಆದ್ರೆ ಸರಿ. ಇನ್ನೊಂದ್ಸತಿ ಏನಾರ ಹಿಂಗೆ ಮುಂದುವರಿತು ಅಂತಂದ್ರೆ ಅದ್ರ ಗತಿನೇ ಬೇರೆ. ಶಿಲ್ಪಿ ಹೇಳ್ತೀನಿ ನೋಡು, ನಿನ್ನ ಮಗನಿಗೆ ಬುದ್ಧಿವಾದ ಹೇಳಿ ನೀನು ಇಷ್ಟೆಲ್ಲ ಹೇಳ್ತಾ ಇದ್ರು, ನಾವು ಇನ್ನೂ ಅವನು ಬುದ್ಧಿ ಕಲ್ಕೊಂಡಿಲ್ಲ, ಇಷ್ಟೆಲ್ಲ ಹೇಳಿದ್ರು ಇಷ್ಟೊಂದು ಮಾತಾಡ್ತಾ ಇದ್ದಾನೆ ಅಂದ್ರೆ ನಾವು ಅದೇನು ಮಾಡ್ಬೇಕು ಅದನ್ನ ಮಾಡಿ ಮುಂದುವರಿಸ್ಬೇಕಾಗುತ್ತೆ ಅಷ್ಟೇನೆ. ಅಷ್ಟೇ, ನಿನ್ನ ಮಗನಿಗೆ ಕರ್ಕೊಂಡೋಗಿ ಬುದ್ಧಿವಾದ ಹೇಳು. ಇನ್ನೂ ಏನಾನ ಜಾಸ್ತಿ ಆದರೆ ಸರಿ ಇರೋದಿಲ್ಲ. ಇದೇ ಅಕ್ಕ ಲಾಸ್ಟ್ ವಾರ್ನಿಂಗು ಈ ನನ್ನ ಮಗನಿಗೆ. ಬಂದು ಮಾತಾಡ್ಸೋದಾಗ್ಲಿ ಈ ರೀತಿ ಎಲ್ಲ ಮಾಡಿದ್ರೆ ನೋಡಿ ಸರಿ ಇರೋದಿಲ್ಲ. ನನ್ನ ಮಗಳು ಕಾಲೇಜ್ಗೆ ಹೋಗೋದಿಲ್ಲ ಅಂತ ಕೂತ್ಕೊಂಡವಳೆ, ಬೇಜಾರಾಗಿ. ಸರಿ ಆಯ್ತು ಬಿಡಮ್ ತಾಯಿ, ಬಿಡು. ನನ್ನ ಮಗನ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಬಿಡು. ಬಾರೋ ಬಿಡು, ಬಾರೋ ಮನೆ ಹತ್ತಕ್ಕೆ ಬಾರೋ, ಹೋಗೋಣ ಪಾಪ ಬಾರೋ. ಏನು ತಪ್ಪು ಮಾಡೇ ಇಲ್ಲ ಮಗ ಅನ್ನೋ ಥರ ಮಾತಾಡ್ತಾಳೆ ಇವಳು. ಅದಕ್ಕೆ ನೀನು ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಒಂದೇ ಸತಿ ಸಮಸ್ಯೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೇಳಿ ಒಂದೇ ಸತಿ ಹೋದ್ರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ನೋಡಿದ್ವಿ, ಇದೊಂದು ಸತಿ ವಾರ್ನಿಂಗ್ ಕೊಟ್ಟಿದ್ದೀವಿ. ಈ ನನ್ನ ಮಗ ಇನ್ನೂ ಮಾತು ಕೇಳೋ ಥರ ಕಾಣ್ತಾ ಇಲ್ಲ. ನಾನು ಇನ್ನೂ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಸತಿ ಏನಾನ ಇದೇ ರೀತಿ ಮುಂದುವರಿತು ಅಂತಂದ್ರೆ ನಾವು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗಂತೂ ಹೋಗೋದು ನಿಜ. ಒಂದು ಸತಿ ವಾರ್ನಿಂಗ್ ಮಾಡ್ಬೇಕು ಎಂಥವ್ರಿಗೆ ಆಗಲಿ. ಈಗ ಒಂದು ಸತಿ ಹೇಳ್ಬೇಕು, ನಾವು ಸುಮ್ಮನೆ ಒಂದೇ ಸತಿ ದುಡುಕಬಾರ್ದು. ಯಾಕೆ ಅಂತ ಹೇಳಿ ಅದಕ್ಕೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ. ಇದು ವಾರ್ನಿಂಗ್ ಮಾಡಿದ್ವಿ, ಸರಿಯಾಗಿ ನನ್ನ ಮಗನಿಗೆ ಸರಿಯಾಗಿ ಹೊಡೆದಿದ್ದೀವಿ. ನಾನು ನಮ್ಮ ಅಯ್ಯಪ್ಪ ಇಬ್ಬರು ಸೇರಿಕೊಂಡು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.